ಹಾನಗಲ್ ತಾಲೂಕಿನ ನೂತನ ವಾಲ್ಮೀಕಿ ಸಮಾಜದ ಕಮಿಟಿಯನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಬೇಕೆಂದು ತಾಲೂಕಿನ ವಾಲ್ಮೀಕಿ ಸಮಾಜದ ಕುಲಬಾಂಧವರು ಮತ್ತು ಯುವ ಮುಖಂಡರು ಒತ್ತಾಯಿಸಿದರು. ಹೌದು ವೀಕ್ಷಕರೇ, ಹಾನಗಲ್ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಭಾನುವಾರ ನಡೆದ ಜನರಲ್ ಸಭೆಯನ್ನು ಉದ್ದೇಶಿಸಿ ತಾಲೂಕಾ ಅಧ್ಯಕ್ಷ ಪರಶುರಾಮ ಮುನೇನವರು ಜನರ ಜೊತೆ ಚರ್ಚಿಸಿದಾಗ ಸಭೆಯಲ್ಲಿ ಸೇರಿದ ಎಲ್ಲ ಕುಲಬಾಂಧವರು ಚುನಾವಣೆಯ ಮೂಲಕ ಸದಸ್ಯರುಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವುದು ಉತ್ತಮ ಎಂದು ಸಲಹೆ ಸೂಚನೆಗಳನ್ನು ನೀಡಿದರು. ತಾಲೂಕಿನ ಜನರು ತಮ್ಮ ಕಷ್ಟಗಳನ್ನು ಯಾರ ಜೊತೆ ಹಂಚಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಉತ್ತಮ ನಾಯಕತ್ವ ಉಳ್ಳಂತಹ ಲೀಡರ್ ಇಲ್ಲದ ಕಾರಣ ನಮ್ಮ ಸಮಾಜದವರು ಕಂಗಾಲಾಗಿದ್ದು, ಉತ್ತಮ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಬೇಕು. ಈ ಒಂದು ಆಯ್ಕೆಯನ್ನು ಚುನಾವಣೆಯ ಮೂಲಕನೇ ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು. ಈ ಒಂದು ವಿಷಯವನ್ನು ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೂ ಮತ್ತು ಮುಖಂಡರಿಗೂ ತಿಳಿಸುವಂತೆ ತಾಲೂಕಿನ ಅಧ್ಯಕ್ಷ ಪರಶುರಾಮ ಮುನೇನವರಿಗೆ ತಾಲೂಕಿನ ವಾಲ್ಮೀಕಿ ಸಮಾಜದ ಜನರು ಸೂಚಿಸಿದರು. ಒಳಗಾಗಿಯೇ ನಡೆಸಬೇಕೆಂದು ತಮ್ಮ ಅಭಿಪ್ರಾಯವನ್ನು ಅಧ್ಯಕ್ಷರಿಗೆ ತಿಳಿಸಿದ್ದು, ಅಧ್ಯಕ್ಷರು ಸಹ ಈ ಒಂದು ತಾಲೂಕಾ ಸಮಾಜದ ಜನರ ಒಪ್ಪಿಗೆ, ಜನರ ತೀರ್ಮಾನಕ್ಕೆ ಬದ್ಧರಾಗಿ ತಮ್ಮ ಅಭಿಪ್ರಾಯವನ್ನು ಮೇ ತಿಂಗಳ ಒಳಗಾಗಿಯೇ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸಲು ತಮ್ಮ ಒಮ್ಮತವನ್ನು ಸೂಚಿಸಿರುತ್ತಾರೆ. ಬಂದಿದ್ದೀರಿ. ಅವ್ರು ಏನು ಪ್ರಯಾಣ ಮಾಡಿದ್ರಪ್ಪ ಅಂದರೆ ಚುನಾವಣೆ ಮುಖಾಂತರ ನಿಮ್ಮನ್ನು ರಚನೆ ಮಾಡ್ಬೇಕಂತ ಹೇಳ್ಯಾರ. ಅದು ಯಾವಾಗ ಮೇ 30 ಮಾಡ್ಬೇಕು. ಅದ್ರೊಳಗೆ ನೀವು ಮಾಡಿದಪ್ಪ ಅಂತಂದ್ರೆ ನಿಮ್ಗೆ ಒಳ್ಳೆ ಒಂದು ಗೌರವ ಉಳಿದಿರಿ. ಜನರ ಅಭಿಪ್ರಾಯ ನಾವು ಸಂಗ್ರಹ ಮಾಡಿದ್ದೀವಿ ಅಂತ ಇಲ್ಲ ಅವ್ರಿಗೆ ಇಲ್ಲ. ಈ ಜನ ಇದ್ದಾಗ ಮೈ ಮುಖಂಡು ಮಾತಾಡ್ಬೇಕಾರೆ ನಾವು ಯಾರು ಬಂದೈತಿ ಹೇಳ್ಕೊಂಡ್ರೆ ನೀವು ಸೇಫ್ಟಿ ಆಗ್ತೀವಿ. ಯಾಕಂದ್ರೆ ನಿಮಗೆ ಪ್ರೆಷರ್ ಆಗ್ತೈತಿ. ಹೆಂಗೆ ಪ್ರೆಷರ್ ಆಗ್ತೈತಿ? ಯಾರು ಅಂತ ಒಂದು ಕಮಿಟಿ ಅವ ಒಂದು ವರ್ಷ ಬರ್ತಾನ, ಬೇಕಂದ್ರೆ ಒಂದು ವರ್ಷ ಬರ್ತಾನ, ಜನಕ್ಕೆ ಬಂದಾಕತಿ. ಯಾವಾಗ ಅಧಿಕಾರ ಸಿಗ್ತೈತಿ? ಅವ್ರಿಗೆ ಅಧಿಕಾರ ಯಾವಾಗ ಸಿಗ್ತೈತಿ? ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಅವ್ರಿಗೆ ಆಮೇಲೆ ಕುಮ್ಮಣ್ಣಗೆ ನಾನು ಚೆಕ್ ಮಾಡಿ ಹಾಕ್ಸಿದ್ದೆ ಇಲ್ಲ 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 ಅಜ್ಜರು ಏನು ಹೇಳ್ಯಾರ ಅದನ್ನ ಬಂದು ಸಮಾಜದವ್ರಿಗೆ ಹೇಳಿ. ಬಾಡಿ ಮೀಟಿಂಗ್ ಕರೆದಿದ್ರೆ ನಾನು ಪಾರ್ಟಿಯವ್ರಿಗೆ ಏನು ಹೇಳಿದ್ರೆ ಅಷ್ಟನ್ನು ಹೇಳೋದಿತ್ತು. ಈ ಸಮಾಜಕ್ಕೆ ನಾನು ಕರೆದು 2ನೇ ಮೀಟಿಂಗ್ ಕ್ಯಾನ್ಸಲ್ ಮಾಡ್ತಾರೆ. ಮತ್ತು ಅದು ಅಸಹ್ಯಕತೆ. ಜನರಲ್ ಬಾಡಿ ಮೀಟಿಂಗ್ ಕರೆದಾಗ ಜನಕ್ಕೆ ನಾ ಏನು ಹೇಳ್ಬೇಕಾಗೈತಿ, ನೀವು ಏನು ಹೇಳಿದ್ರೆ ಅದನ್ನ ಹೇಳ್ತೀನಿ. ನಾನು ಜನ ಏನು ತೀರ್ಮಾನ ತೊಗೊಳ್ತೈತಿ ಅಲ್ಲಿ ಕಮಿಟಿ ಒಳಗೆ ಏನು ಜನ ಏನು ತೀರ್ಮಾನ ತೊಗೊಂಡ್ರೆ ಅದು ತಪ್ಪತ್ತದೆ. ನಾನಂತೂ ಬಿಟ್ಕೊಡೋಕೆ ಯಾವಾಗೂ ತೇರೋದು. 3 ವರ್ಷ ಆಗೈತಿ, ಹೊಸ ಕಮಿಟಿ ರಚನೆ ಮಾಡಿರಂತೆ ಜನ ಕೂಗು ಐತಿ. ಹೊಸ ಕಮಿಟಿ ಮಾಡೋಕೆ ನನ್ನ ಒಪ್ಪಿಗೆ ಐತಿ. ರಾಜೀನಾಮೆ ಕೊಡೋಕೆ ಯಾವಾಗೂ ತೇರೋದು. ನೀವೇ ತಡಿಪ ಹೊಸ ಕಮಿಟಿ ಮಾಡಿದಾಗ ನೀವು ರಾಜೀನಾಮೆ ಕೊಡೋದ್ರಿಂದ ಹೇಳ್ಕೊಂತ ಬಂದಿರಿ. ಈಗ ನೀವು 4 ಗಂಟೆ ಸುಮಾರು ಹೇಳಿದ್ರೆ ನಾನು ಜನರಲ್ ಬಾಡಿ ಮೀಟಿಂಗ್ ಕ್ಯಾನ್ಸಲ್ ಮಾಡೋದೇ ಇಲ್ಲ, ಸುರೇಶ್ನ ಹೆಂಗೆ ನಾ ಮಾಡೋರು ಆಗಲಿಲ್ಲ. ಅದು ಇಲ್ಲ ಅಜ್ಜರು ಬರ್ತಾರಂತ ಶಿವಪ್ಪರು ಕೂಡ ಮಾತಾಡಿ ಶಿವಪ್ಪರು ಫೋನ್ ರಿಸೀವ್ ಮಾಡಿಲ್ಲ ಅಂತ ಚಂದ್ರಶೇಖರ್ ಅವರು 8 ಗಂಟೆ ಮಟ್ಟ ಇದ್ದರೂ ಕೂಡ ಇಲ್ಲ ನಾಳೆ ಮೀಟಿಂಗ್ ಕರೆದಿಲ್ಲ ಹೋಗೋ ಜನ ಏನು ತೀರ್ಮಾನ ತಗೊಳ್ತೈತಿ ಎಲ್ಲ ಹೇಳಿ ಸಮಾಧಾನ ಮಾಡಿಬಾರಪ್ಪ. ಅದ್ರ ಪ್ರಕಾರ ಅದು ಹೇಳಿ ಅಷ್ಟೊಳಗೆ ಸತೀಶ್ ಏನು ಮಾಡಿದ, ಮೀಟಿಂಗೇ ಕ್ಯಾನ್ಸಲ್ ಆಗಿದ್ದು, ಉಪಾಧ್ಯಕ್ಷರು ಯಾರೋ ಮೀಟಿಂಗೇ ಕ್ಯಾನ್ಸಲ್ ಆಗಿದೆ. ನಾನು ಅಧ್ಯಕ್ಷ ಉಪಾಧ್ಯಕ್ಷರು ನಾನು ಇಲ್ಲ ಅಂದರೆ ಉಪಾಧ್ಯಕ್ಷರಿಗೆ ತಗೋಬೇಕು. ನಿನಗೆ ಯಾಕೆ ರೇಟ್ಸ್ ಬಂದು ನಿನಗೆ ನೀನು ಹೆಂಗೆ ರೇಟ್ಸ್ ಬಂದು ನಿನಗೆ ಅಂತ ಹೇಳಿದ್ರೆ ಅಜ್ಜರು ಬರ್ತಾರೆ ಮಕ್ಕಳು ಬರ್ತಾರೆ ಏನು ಬರ್ತಾರೆ ಸಮಾಜ ಏನಾಗ್ತೈತಿ ನೀವೇನು ಹೇಳೋದು ಇಲ್ಲ ನೀವ ಹೇಳೋದು ನೀನ ಹೇಳೋ ಅಂತ ಹೇಳೋದು ಹಿಂಗಂತ ಇದ್ವಿ ಫೋನ್ ತಗೊಳ್ಳಿ ಎಲ್ಲ ಬಂದಿದ್ದೀರಿ. ಅವ್ರು ಏನು ಪ್ರಯಾಣ ಮಾಡಿದ್ರಪ್ಪ ಅಂದರೆ ಚುನಾವಣೆ ಮುಖಾಂತರ ನಿಮ್ಮನ್ನು ರಚನೆ ಮಾಡ್ಬೇಕಂತ ಹೇಳ್ಯಾರ. ಅದು ಯಾವಾಗ ಮೇ 30 ಮಾಡ್ಬೇಕು.
ಅದ್ರೊಳಗೆ ನೀವು ಮಾಡಿದಪ್ಪ ಅಂತಂದ್ರೆ ನಿಮ್ಗೆ ಒಳ್ಳೆ ಒಂದು ಗೌರವ ಉಳಿದಿರಿ. ಜನರ ಅಭಿಪ್ರಾಯ ನಾವು ಸಂಗ್ರಹಣೆ ಮಾಡಿದ್ದೀವಿ ಅಂತ ಇಲ್ಲ ಅವ್ರಿಗೆ ಇಲ್ಲ. ಈ ಜನ ಇದ್ದಾಗ ಮೈ ಮುಖಂಡು ಮಾತಾಡ್ಬೇಕಾರೆ ನಾವು ಯಾರು ಬರ್ತೈತಿ ಹೇಳ್ಕೊಂಡ್ರೆ ನೀವು ಸೇಫ್ಟಿ ಆಗ್ತೀವಿ. ನಿಮಗೆ ಪ್ರೆಷರ್ ಆಗ್ತೈತಿ. ಹೆಂಗ್ ಪ್ರೆಷರ್ ಆಗ್ತೈತಿ? ಯಾರು ಅಂತ ಒಂದು ಕಮಿಟಿ ಅವ ಒಂದು ವರ್ಷ ಬರ್ತಾನ, ಬೇಕಂದ್ರೆ ಒಂದು ವರ್ಷ ಬರ್ತಾನ, ಜನಕ್ಕೆ ಬಂದಾಗೈತಿ. ನಮ್ಮ ತಾಲೂಕಿನ ಹೊಸದಾಗಿ ನಾವು ಎಲೆಕ್ಷನ್ ಮಾಡಿ ಅಧ್ಯಕ್ಷರು ಇದು ಮಾಡಿದ್ರು ಅಂತ ಹೇಳಿ ಅದ್ರ ಪ್ರಕಾರ ನಾನು ನೀ ಎಷ್ಟು ಮಾಡಿಸ್ತೀನಿ ನಾನು ಅದು 3 ಮಾಡ್ತೇನೆ. ಇಸ್ಕೊಂಡು ಬಿಲ್ ಬುಕ್ ಇಸ್ಕೊಂಡು ಹೋಗಿದ್ರೆ ಅದ್ರ ಕಾಲು ಯಾರು ಮಾಡ್ತಾರೆ ಏನು ಮಾಡ್ತಾರೋ ಯಾರಿಗೆ ಏನೇನು ರೀತಿ ಅವ್ರು ಮಾಡ್ಸ್ಕೊಂಡು ಹೇಳಿದ್ರು ಅಂತ ನಾನು ಹೇಳಿದೆ. ನೀವೇನು ಮಾಡಿಸ್ಕೊಟ್ಟಿದ್ರೆ ಜನ ಕಾರ್ಡ್ ಮಾಡ್ಸ್ಯಾರ, ನಿಮ್ಮ ಮುಖಾಂತರ ಕಾರ್ಡ್ ಮಾಡ್ಸ್ಯಾರ. ಅದು ಬೇಕು ಬೇಡ ಅಂತೇಳಿ ತೀರ್ಮಾನ ತಗೋಬೇಕಾದ್ರೆ ಸಮಾಜ ಕುತ್ಕೊಂಡು ನೀವು ಮಾತಾಡಿ, ನಾನು ಮಾತಾಡಲ್ಲ. ಈಗ